ನಮಸ್ಕಾರ. ನನ್ನ ಹೆಸರು ಬಿ ಜನಮೇಜಿರಾವ್ ಅಂತೇಳಿ ಈ ಶಿವಮೊಗ್ಗ ಜಿಲ್ಲೆಯ ಆನಂದ ಮಾರ್ಗದ ಮುಖ್ಯಸ್ಥ. ಈಗ 26, 27, 28 ಈ 3 ದಿವಸಗಳು ಕೂಡ ಸೆಮಿನಾರು ನಡೆದಿದೆ. ಇದಕ್ಕೋಸ್ಕರ ಕಲ್ಕತ್ತಾದಿಂದ ಆಚಾರ್ಯ ಸುಬೋಧಿಪಾನಂದ ಅವಧೂತ್ ಅವ್ರು ಕೂಡ ಅಲ್ಲಿಂದ ಬಂದಿದ್ದಾರೆ. ಆಮೇಲೆ ಈ ಶಾಲೆಯ ಪ್ರಿನ್ಸಿಪಾಲ್ರು ದೇವಪ್ರಿಯಾನಂದ ಅವಧೂತ್ ಅವರಿದ್ದಾರೆ. ಆಚಾರ್ಯ ಪ್ರಜ್ಞಾನಂದ ಅವಧೂತ್ ಅವ್ರು ಕೂಡ ಇದ್ದಾರೆ. ಇನ್ನೊಬ್ರು ಕಲ್ಕತ್ತಾದಿಂದ ಬಂದಿರತಕ್ಕಂಥ ಆಚಾರ್ಯ ಕರ್ಮೇಶಾನಂದ ಅವಧೂತ್ ಅವ್ರು ಕೂಡ ಇದ್ದಾರೆ. ಇನ್ನೊಬ್ರು ಮಹಿಳೆಯರ ವಿಭಾಗದಿಂದ ಆಚಾರ್ಯ ವಿಷ್ಣುಪ್ರಿಯ ಅವಧೂತಿಕ ಅವರು ಕೂಡ ಬಂದಿದ್ದಾರೆ. ಹಾಗೆ ಧಾರವಾಡ ಆನಂದ ಮಾರ್ಗ ಶಾಲೆಯ ಪ್ರಿನ್ಸಿಪಾಲ್ರು ಇನ್ನೊಬ್ರು ತಪಸ್ದಿಗ್ನ ಅವರು ದೀದಿಯವರು ಕೂಡ ಅವರು ಬಂದಿದ್ದಾರೆ. ಈ 3 ದಿವಸಗಳು ಕೂಡ ಬಹಳ ಒಳ್ಳೆ ವಿಷಯಗಳಲ್ಲಿ ಚರ್ಚೆ ಆಗಿದೆ. ಇಲ್ಲಿ ವಿಶೇಷತೆ ಏನಂದ್ರೆ ಒಬ್ಬ ಮನುಷ್ಯ 5 ಸಬ್ಜೆಕ್ಟ್ 10 ಸಬ್ಜೆಕ್ಟ್ 20 ಸಬ್ಜೆಕ್ಟ್ ನಲ್ಲಿ ಮಾಸ್ಟರ್ ಇರ್ಬೋದು. ಆದರೆ ಆನಂದ ಮಾರ್ಗದ ಪ್ರವರ್ತಕರಾಗಿರ್ತಕ್ಕಂಥ ಶ್ರೀ ಆನಂದ ಮೂರ್ತಿಜಿಯವರು ಜಗತ್ತಿನ ಎಲ್ಲ ವಿಷಯಗಳಲ್ಲೂ ಕೂಡ ಅವರು ಕೊಟ್ಟಿದ್ದಾರೆ. ಮತ್ತೆ ಬುಕ್ಸ್ಗಳು ಕೂಡ ಎಲ್ಲ ಕೂಡ ಬಂದಿದೆ. ಸಾಕಷ್ಟು ಜನರಿಗೆ ಆನಂದ ಮಾರ್ಗದ ಬಗ್ಗೆ ಗೊತ್ತಿಲ್ಲ. ಇದು ವರ್ಲ್ಡ್ ವೈಡ್ ಇದೆ. ಈ ಸನ್ಯಾಸಿಗಳು ಏನಿದ್ದಾರೆ ಇಡೀ ಜಗತ್ತಿನಾದ್ಯಂತ 180 ದೇಶಗಳಲ್ಲಿ ಅವರು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಿದ್ದಾರೆ. ತಮ್ಮನ್ನ ತಾವು ಪೂರ್ತಿ ಸಮಾಜಕ್ಕೆ ಅರ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಯಾವುದೇ ಸಂಬಳ ಸಾರಿಗಿಲ್ಲ. ಉಚಿತವಾಗಿ ಯೋಗ ಆಸನವನ್ನೆಲ್ಲ ಕಲಿಸ್ತಾರೆ. ಈಗ ನಮಗೆ ಬಂದಿರ್ತಕ್ಕಂಥ ರಾಜಕೀಯ ಸ್ವಾತಂತ್ರ್ಯ, ಆದರೆ ಆರ್ಥಿಕ ಸ್ವಾತಂತ್ರ್ಯ ಬಂದಿಲ್ಲ. ಆರ್ಥಿಕ ಸ್ವಾತಂತ್ರ್ಯದ ಬಗ್ಗೆ ನಮ್ಮ ಸ್ವಾಮೀಜಿಯವರು ಎಲ್ಲ ಮಾತಾಡಿದ್ದಾರೆ. ಪ್ರತಿಯೊಬ್ರು ಯಾರು ಕೂಡ ಉಪವಾಸದಿಂದ ಇರಬಾರ್ದು. ಈ ಶ್ರೀಮಂತ ಬಡವ ಅನ್ನೋ ಒಂದು ಡಿಫ್ರೆನ್ಸ್ ಹೋಗ್ಬೇಕು. ಒಬ್ನಿಗೆ 5,000 ರೂಪಾಯಿ ಸಂಬಳ ಇದ್ರೆ ಇನ್ನೊಬ್ನಿಗೆ 5 ಲಕ್ಷ ಇರ್ತದೆ. ಈ ಡಿಫ್ರೆನ್ಸ್ 10 ಬಾಬಾವರು ಏನು ಹೇಳಿದ್ದಾರೆ ಅಂದ್ರೆ ಒಬ್ಬನ ಸಂಬಳಕ್ಕೂ ಇನ್ನೊಬ್ಬನ ಸಂಬಳಕ್ಕೂ 10 ಪಟ್ಟಿಗಿಂತ ವೇರಿ ಆಗ್ಬಾರ್ದು ಮಾಡ್ಬೋದು. ಈಗೇನಾಗ್ಬಿಟ್ಟಿದೆ, ಬೇಕಾದ ಸಾವಿರಾರು ಎಕರೆ ಜಮೀನು 1000 ಕೋಟಿ ಹೊಂದ್ಬೋದು. ಈ ಶ್ರೀಮಂತಿಕೆ ಏನಿದೆ ಅದಕ್ಕೆ ಅಂಕಿತ ಹಾಕ್ಬೇಕು. ಇಂತಿಷ್ಟೇ ಅಂತ ನೀವು ಬಡವರು ಅಂದಾಗ ವಿಲೋದಿ ಪಾವರ್ಟಿ ಲೈನಿಗೆ ನೀವು ಒಂದು ಇನ್ಕಮ್ ಅನ್ನ ಫಿಕ್ಸ್ ಮಾಡಿದ್ದೀರಿ. ಆದರೆ ದೊಡ್ಡರಿಗೆ ಮಾಡಿಲ್ಲ. 1000 ಕೋಟಿ ಒಬ್ಬೊಬ್ಬ ಇಟ್ಕೋಬಹುದಾಗಿದೆ. 1,000 ಮನೆಗಳು ಒಬ್ಬೊಬ್ಬ ಇಟ್ಕೊಳ್ಬಹುದಾಗಿದೆ. 1000 ಎಕರೆಗಳು ಜಮೀನು ಇಟ್ಕೊಳ್ಬಹುದಾಗಿದೆ. ಇದಾಗಲಿಕ್ಕೋದು ಎಲ್ಲದಕ್ಕೂ ಲಿಮಿಟೇಷನ್. ಒಬ್ಬರಿಗೆ ಲಿಮಿಟೇಷನ್ ಹೇಳ್ಬೇಕು. ಶ್ರೀಮಂತರಿಗೆ ಇವರಿಗೆ ಅವ್ರಿಗೆಲ್ಲ ಒಂದು ನಿಗದಿ ಮಾಡಬೇಕು ಅನ್ನೋದು. ಇದು ಬಾಬಾ ಅವರು ಏನು ಆನಂದ ಮಾರ್ಗ ಆನಂದ ಮೂರ್ತಿ ಕೊಟ್ಟಿದ್ದಾರೆ ಸೋಶಿಯೋ ಎಕನಾಮಿಕ್ ಥಿಯರಿ. ಇದರಲ್ಲಿ ಸ್ಪಷ್ಟವಾಗಿ ಯಾವುದೇ ಕಾನ್ಸ್ಟಿಟ್ಯೂಷನ್ ಇರಬೇಕು, ವರ್ಲ್ಡ್ ಗವರ್ಮೆಂಟ್ ಯಾವ ರೀತಿ ಆಗ್ಬೇಕು ಎಲ್ಲದ್ರ ಬಗ್ಗೆನೂ ಕೂಡ ವಿವರವಾಗಿ ಬ್ಲೂ ಪ್ರಿಂಟ್ ಕೊಟ್ಟಿರ್ತಾರೆ. ಅದನ್ನೆಲ್ಲ ಫಾಲೋ ಮಾಡಬೇಕು. ಈಗ ಎಲ್ಲರ ಕೈನಲ್ಲೂ ಕೂಡ ಸ್ಮಾರ್ಟ್ ಫೋನ್ ಇರ್ತದೆ. ನೀವು ಯೂಟ್ಯೂಬ್ ಅಥವಾ ಗೂಗಲ್ನಲ್ಲಿ ಆನಂದ ಮಾರ್ಗ ಅಂತ ನೋಡಿದ್ರೆ ಅರೌಂಡ್ ದಿ ವರ್ಲ್ಡ್ ಅದರಲ್ಲಿ ಎಲ್ಲ ಬರ್ತದೆ. ಜಗತ್ತಿನ ಯಾವುದೇ ಸಮಸ್ಯೆಗೆ ನೀವು ಪ್ರೌಡ್ ಫಿಲಾಸಫಿಯನ್ನ ಪ್ರೋಗ್ರೆಸಿವ್ ಯುಟಿಲೈಸೇಷನ್ ಥಿಯರಿ ಅಂತ ಕನ್ನಡದಲ್ಲಿ ಪ್ರಗತಿಶೀಲ ಉಪಯೋಗ ತತ್ವ ಅಂತ, ಇದರಲ್ಲಿ ಜಗತ್ತಿನ ಎಲ್ಲ ಸಮಸ್ಯೆಗಳು ಕೂಡ ಅದರಲ್ಲಿ ಉತ್ತರ ಇದೆ. ಜನರು ಗಮನ ಹರಿಸ್ಬೇಕು. ಅದನ್ನೇ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಪತ್ರಿಕಾ ಮಿತ್ರರು ಎಲ್ಲ ಈ ಬಗ್ಗೆ ಹೆಚ್ಚಿಗೆ ಒಂದು ಜನರಿಗೆ ತಿಳಿಸೋ ಮೂಲಕ ಆನಂದ ಮಾರ್ಗದಲ್ಲಿ ಇವೆಲ್ಲ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತಲೂ ಕೂಡ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರ.